ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಒಂದು ರೆಸಿಪಿ ವಿಡಿಯೋ, ನಾಟಿ ಮಟನ್ ಸಾಂಬಾರ್ ರೆಸಿಪಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರು ಮಾಡೋಕ್ಕೆ ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ. ಹಾಗೆಯೇ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಈರುಳ್ಳಿ, ಅರ್ಧ ಇಡೀ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದೆ. ಹಾಗೆ ಒಂದು 4 ಟೊಮೊಟೊ ಹೆಚ್ಚಿಟ್ಕೊಂಡಿದೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನಾನು ತೊಗೊಂಡಿದ್ದ 1 kg ಮಟನ್ ಏನಿದೆಯೋ ಅದನ್ನು ಸೇರಿಸ್ತಾಯಿದ್ದೀನಿ. ಮಟನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಮಟನಲ್ಲಿರೋ ನೀರಿನ ಅಂಶ ಎಲ್ಲ ನೀರು ಬಿಟ್ಕೊರುತ್ತೆ. ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋ ರೀತಿ ಹುರ್ಕೋಬೇಕು. ಮಟನ್ ಎಲ್ಲ ಚೆನ್ನಾಗಿ ಹುರಿದಾಗಿದೆ, ನೀರೆಲ್ಲ ಸುಂಡಿದೆ ಅಂದಮೇಲೆ ಸ್ವಲ್ಪ ನಾನು ಮೊದಲೇ ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ. ಆ ಬಿಸಿನೀರನ್ನ ಮಟನ್ ಎಷ್ಟಿದೆಯೋ ಅಷ್ಟಕ್ಕೆ ಬಿಸಿನೀರು ಸೇರಿಸ್ತಾಯಿದ್ದೀನಿ. ಇಲ್ಲಿ ಮಟನ್ ನೋಡ್ಬೋದು, ಬಿಸಿನೀರು ಸೇರಿಸಿದ್ದೀನಿ. ಇದಕ್ಕೆ ಯಾವುದೇ ಸಾಂಬಾರು ಪುಡಿ ಆಗಲಿ ಏನೇ ಆಗಲಿ ಹಾಕಿಲ್ಲ. ಮೊದಲು ಬಿಸಿನೀರಲ್ಲಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಟನ್ ಚೆನ್ನಾಗಿ ಬೆಂದಿದೆ ಅಂದಾದಮೇಲೆ ಮೊದಲೇ ನಾನು ಸಾಂಬಾರು ಪುಡಿ ಆನಂತರ ಸಾಂಬಾರು ಪುಡಿ ಸೇರಿಸ್ತೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು, ನಾನು ಮಟನ್ ಎಷ್ಟಿದೆಯೋ ಅಷ್ಟು ನೀರು ಹಾಕಿದೆ. ಬೆಂದು ಈ ರೀತಿ ನೀರೆಲ್ಲ ಕಡಿಮೆ ಆಗಿದೆ. ನೀರೆಲ್ಲ ಫುಲ್ಲು ಸುಂಡಿದೆ, ಕಡಿಮೆ ಆಗಿದೆ ಅಂದಮೇಲೆ ಸ್ವಲ್ಪ ನೋಡಿಕೊಂಡು ಮಟನ್ ಬೆಂದಿದೆಯಾ ಇಲ್ವಾ ಅಂದ್ಬಿಟ್ಟು ನೋಡಿಬಿಟ್ಟು ಮೊದಲೇ ನಾನು ಇಲ್ಲಿ ಸಾಂಬಾರು ಪುಡಿ ಒಂದು 10 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನೀರಲ್ಲಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಅದಕ್ಕೆ ಆದರೆ ಗಂಟು ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮೊದಲೇ ಕಲಸಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾಯಿದ್ದೀನಿ. ಇದನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕೋ ನೋಡಿಕೊಂಡು, ಎಷ್ಟು ತೆಳುವಾಗಿ ಬೇಕೋ ಅಥವಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಸಾಂಬಾರು ಪುಡಿ ಅಥವಾ ನೀರು, ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಬಿಸಿನೀರು ಸೇರಿಸ್ಬೋದು. ನಾನು ಇಲ್ಲಿ ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಕುದೀತಾ ಇದೆ ಎನ್ನುವಾಗ ಮಟನ್ ಚರ್ಬಿ ಏನಿದೆಯೋ ಅದನ್ನು ಲಾಸ್ಟಲ್ಲಿ ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಇದೆಲ್ಲ ನೀಟಾಗಿ ಚೆನ್ನಾಗಿ ಕುದಿದು ಮಟನ್ ಚರ್ಬಿ ಏನಿದೆಯೋ ಅದೆಲ್ಲ ಬೇಯ್ಕೊಂಡ್ರೆ ಮಟನ್ ಸಾರು ರೆಡಿಯಾಗುತ್ತೆ. ನಾನು ಇದಕ್ಕೆ ಯಾವುದೇ ಮಸಾಲೆ ಸೇರಿಸಿಲ್ಲ, ಹಾಗೆ ಮಾಡಿದ್ದೀನಿ. ಮಸಾಲೆ ಸೇರಿಸೋರು ಸೇರಿಸ್ಕೋಬೋದು. ನಾನು ಸ್ವಲ್ಪ ಕಾರಣಾಂತರಗಳಿಂದ ಮಸಾಲೆ ಸೇರಿಸ್ತಿರೇ ಮಾಡ್ತಾಯಿದ್ದೀನಿ. ಮಸಾಲೆ ಸೇರಿಸಿ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ನಾನು ಮುದ್ದೆ ಜೊತೆಗೆ ಸವಿಯಲು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.